ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಶಾಂಭವಿ. ನಾನಿವತ್ತು ಮೂಲಂಗಿ ಮೊಸಪ್ಪು ಸಾರು ಮಾಡ್ತಾಯಿದ್ದೀನಿ. ಮೂಲಂಗಿ ಬೇಳೆ ಹಾಕಿ ನಾನಿಲ್ಲಿ ಉಪ್ಸಾರು ಸೊಪ್ಪು, ಮೆಂತ್ಯ ಸೊಪ್ಪು, ತಪ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಉಪ್ಸಾರು ಸೊಪ್ಪು ಇನ್ನೊಂದು ಥರದ್ದು, ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ, ಮೂಲಂಗಿ, ಒಂದು ಮುಕ್ಕಾಲು ಕಪ್ ಬೇಳೆಕಾಳು ಮತ್ತು 1 ಸ್ಪೂನು ಖಾರದ ಪುಡಿ, ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನೀರು ಕಾಯಕ್ಕಿಟ್ಟಿದೆ, ನೀರು ಕಾದಿದೆ. ಈಗ ಅದಕ್ಕೆ 1 ಹುಳಿ ಟೊಮೊಟೊ, 1 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮತ್ತು ಎಲ್ಲ ಥರದ್ದು ಸೊಪ್ಪು ತೊಳೆದು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಒಂದು 70% ಕುಕ್ ಆಗಬೇಕು. ಈ ರೀತಿ ಕುಕ್ ಆಗಬೇಕು. ಈ ಥರ ಬೆಂದಮೇಲೆ ಅದನ್ನು ನಾನು ತೆಗೆದು, ಅಂದರೆ ನೀರಲ್ಲೇ ಬಿಟ್ಟು ಜಾರ್ಗೆ ಡೈರೆಕ್ಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದು ಆರಲಿಕ್ಕೆ ತೆಗೆದಿಡ್ತಾಯಿದ್ದೀನಿ. ಈಗ ಅದೇ ನೀರಿಗೆ ಬೇಳೆಕಾಳನ್ನ ತೊಳೆದು ನೆನೆಯಕ್ಕಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಇದು ಬೇಯೋದ್ರೊಳಗಡೆ ನಾನಿಲ್ಲಿ ಏನು ತೆಂಗಿನಕಾಯಿ ತೊಗೊಂಡಿದ್ದೆ, ತೆಂಗಿನಕಾಯಿ ಮತ್ತು 1 ಸ್ಪೂನು ಸಾಂಬಾರು ಪುಡಿ, ಖಾರದ ಪುಡಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮೂಲಂಗಿನ ಇದು ಪೇಸ್ಟ್ ಮಾಡಿಕೊಂಡು ಮೂಲಂಗಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಖಾರದ ಪುಡಿ ಮತ್ತು ತೆಂಗಿನಕಾಯಿನ ಮೂಲಂಗಿಗೆ ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅದು ನೆನೆಯೋದ್ರಿಂದ ಏನಾಗುತ್ತೆ, ಮೂಲಂಗಿಗೆ ಚೆನ್ನಾಗಿ ಖಾರದ್ದು ಖಾರ ಫ್ಲೇವರ್ ಚೆನ್ನಾಗಿ ಹಿಡೀಲಿ ಅನ್ನೋ ಕಾರಣಕ್ಕೆ ಅದು ನೆನೆಯಕ್ಕೆ ಎತ್ತಿಟ್ಟಿದ್ದೀನಿ. ಮತ್ತು ಆಲ್ಮೋಸ್ಟ್ ಒಂದು 30% ಬೇಳೆಕಾಳು ಬೆಂದಿದೆ. ಈಗ ಏನು ಆರ್ಲಿಕ್ಕೆ ಇಟ್ಟಿದ್ದೆ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತರಿಯಾಗಿರೋದು ಇಷ್ಟ ಆಗಲ್ಲ ಅಂದರೆ ಫೈನ್ ಪೇಸ್ಟ್ ಕೂಡ ಮಾಡ್ಕೋಬೋದು. ಈಗ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಮತ್ತು ಮೂಲಂಗಿ ಮತ್ತು ಮಸಾಲೆ ಏನು ನೆನೆಯಕ್ಕಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ನಾನು ಕಂಪ್ಲೀಟ್ ಅದು ಬೇಯೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದನ್ನು ನೋಡಿ ನೀರು ಹಾಕೋಬೇಕು. ನಾನು ಸ್ವಲ್ಪ ಇಲ್ಲಿ ತಿಕ್ಕಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಆ ಜಾರಲ್ಲಿ ಏನಿತ್ತು ಮಸಾಲೆ ಅದಷ್ಟನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಇದು ಕಂಪ್ಲೀಟಾಗಿ ಚೆನ್ನಾಗಿ ಬೆಂದು ಕುದಿ ಬರೋವರೆಗೂ ನಾನು ಉಪ್ಪನ್ನ ಸೇರಿಸಲ್ಲ. ಅದು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿಕೊಂಡು ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ತೀನಿ, ಇಲ್ಲ ಸಾಕು ಅಂತ ಅಂದ್ಬಿಟ್ಟು ಆ ನೀರೇನು ಆ್ಯಡ್ ಮಾಡ್ಕೊಂಡಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿ ಬರೋಕ್ಕೆ ಬಿಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಚಿಕ್ಕ ಬಟ್ಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ ಮತ್ತು ಸ್ವಲ್ಪ ಹಿಂಗು ಇದಿಷ್ಟನ್ನು ಹಾಕ್ಕೊಂಡು ಅದು ಗಮನ ಚೆನ್ನಾಗಿ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈ ಸಾಂಬಾರು ಏನು ಕುದೀತಾ ಇದೆ ಅದೇ ಸಾಂಬಾರನ್ನ ತೆಗೆದು 1-2 ಸೌಟು ಅದರೊಳಗಡೆ ಹಾಕ್ಕೊಂಡು ಅದರೊಳಗಡೆ ಕುದಿ ಚೆನ್ನಾಗಿ ಬಂದಮೇಲೆ ಅದನ್ನು ತೆಗೆದು ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ ಸೇರಿಸಿದ್ಮೇಲೆ ಇನ್ನೊಂದು 3-4 ನಿಮಿಷ ಕಂಪ್ಲೀಟು ಒಂದಕ್ಕೊಂದು ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಮೊಸಪ್ಪು ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅಂತಂದರೆ ಸೀಗಡಿನ ಹುರಿದ್ಬಿಟ್ಟು ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.